ನಮಸ್ಕಾರ ರೀ ಎಲ್ರಿಗೂ. ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ನನ್ನ ಮನೆಯಲ್ಲಿ ನಮ್ಮನೆ ಹಿತ್ತಲದಲ್ಲೇ ಬದ್ನೆಕಾಯಿ ಆಗಿದ್ವು. ಎಳೆ ಬದ್ನೆಕಾಯಿ ಇದಾವೆ. ಇನ್ನೂ ಸ್ವಲ್ಪ ಬೀಜ ಕೂಡ ಮುಟ್ರಿದಿಲ್ಲ ಅಂತ ಬದ್ನೆಕಾಯಿನ ಎಣ್ಣೆಗಾಯಿ ಬದ್ನೆಕಾಯಿ ಪಲ್ಯ ಮಾಡೋದು ಹೆಂಗಂತೇಳಿ ತೋರಿಸ್ಕೊಡ್ಬೇಕು ಅಂತ ಹರ್ಕೊಂಬಂದಿನಿ ಇವಾಗ ತಾನೆ. ಇವಾಗ ಅವನ್ನ ಫಸ್ಟಿಗೆ ನಾವು ಎಣ್ಣೆ ಬದ್ನೆಕಾಯಿ ಮಾಡೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೊಂಡ್ಬಿಡ್ತೀನಿ. ನೋಡಿ, ಅವನ್ನ ಏನಿಲ್ಲ ಅಂತಂದ್ರೆ ಸ್ವಲ್ಪ ಮುಂದೆ ತುಂಬನ್ನು ಬಿಟ್ಕೊಂಡು ಹಿಂದ್ಗಡೆ 4 ಟಿಸನ್ನಾಗಿ ಮಾಡ್ಕೋಬೇಕು. ಆ ರೀತಿಯಾಗಿ ಕಟ್ ಮಾಡ್ಕೊಂಬಂದ್ಬಿಡ್ತೀನಿ ಅವನ್ನ. ನೋಡಿ, ಈ ರೀತಿಯಾಗಿ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ, ಈ ರೀತಿಯಾಗಿ ಹಿಂದ್ಗಡೆ ತುಂಬು ಇರಬೇಕು. ಆಮೇಲೆ ಮುಂದ್ಗಡೆ ತುಂಬನ್ನು ಇಟ್ಕೊಂಡು ಹಿಂದ್ಗಡೆ ಈ ರೀತಿ 4 ಹೋಳುಗಳನ್ನಾಗಿ ಇಷ್ಟನ್ನು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿರಿ. ಅಂದರೆ ಅವು ಬದ್ನೆಕಾಯಿ ಹೆಚ್ಚಿಟ್ಟು ಅಂದರೆ ಕಪ್ಪಾಗಿಬಿಡ್ತಾವೆ. ಕಪ್ಪಾಗಬಾರಂದ್ರೆ ಸ್ವಲ್ಪ ನೀರು ಹಾಕಿ, ಆ ನೀರಿಗೆ ಸ್ವಲ್ಪ ದಪ್ಪನ ಉಪ್ಪು ಹಾಕಿ ಆ ಬದ್ನೆಕಾಯಿಗಳನ್ನ ಅದ್ರೊಳಗೆ ಹಾಕಿಟ್ವಿ ಅಂತಂದ್ರೆ ಅವು ಕಪ್ಪಾಗಂಗಿಲ್ಲ. ಅದಕ್ಕೆ ಬೇಕಾದಂಥ ಸಾಮಾನುಗಳನ್ನ ತಯಾರು ಮಾಡ್ಕೊಂಬಿಡೋಣ. ಏನಪ್ಪ ಅಂತಂದ್ರೆ ಅದಕ್ಕೆ ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೀನಿ. ಹಂಗೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಈ ಕಡೆ ಮಸಾಲೆ ದಿನಸುಗಳನ್ನ ರೆಡಿ ಮಾಡಾಕತ್ತೀನಿ. ಏನಪ್ಪ ಅಂತಂದ್ರೆ ಮೊದಲು ಒಂದಷ್ಟು ಶೇಂಗಾ ಕಾಳು ತೊಗೊಂಡು ಹುರಿದು ಅವನ್ನ ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿ ಇಟ್ಕೊಂಡು ಅವನ್ನ ಹಾಗೆ ಆ ಪುಡಿಗಳಿಗೆ ಏನು ಬೇಕಲ್ಲ ಹಸಿ ಪಲ್ಯ ಮಾಡೋದಕ್ಕೆ ಹಸಿ ಖಾರ, ಅರಿಶಿನ, ಉಪ್ಪು, ಮಸಾಲೆ ಮತ್ತು ಸ್ವಲ್ಪ ಹುಡಿಗೆ ಏನು ಬೇಕೋ ನಿಂಬೆಹಣ್ಣು ಹಿಂಡ್ಕೊರಿ, ಇಲ್ಲ ಹುಣಸೆಹಣ್ಣಾದರೂ ಹಾಕ್ಬೋದು. ಹಿಂಡ್ಕೊಂಡು ಅದಕ್ಕೆ ಅದನ್ನಿಷ್ಟು ಮಿಕ್ಸ್ ಮಾಡಬೇಕು. ಯಾವ ರೀತಿ ಮಿಕ್ಸ್ ಮಾಡ್ಬೇಕಪ್ಪ ಅಂತಂದ್ರೆ ಪೂರ್ತಿಯಾಗಿ ಅದು ಬದ್ನೆಕಾಯಿ ತುಂಬೋದಕ್ಕೆ ಅನುಕೂಲ ಆಗೋ ರೀತಿ ಒಳಗೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಪುಡಿ ಆಗಿರ್ತೈತಿ. ಪುಡಿ ಆಗಲಾರ್ದಂಗೆ ಸ್ವಲ್ಪ ಅಳ್ಕಾಗ ಮಾಡ್ಬೇಕಂತಂದ್ರೆ ನಾವು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಸಿಟ್ಕೋಬೇಕು. ಕಲಸೋಣಂದ್ರೆ ಬದ್ನೆಕಾಯಲ್ಲಿ ತುಂಬೋದಕ್ಕೆ ಈಸಿ ಆಗ್ತೈತಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಬದ್ನೆಕಾಯಿ ಅದ್ರೊಳಗೆ ಆ ರಸ ಪೂರ್ತಿಯಾಗಿ ಹೀರ್ಕೋಬೇಕಂತಂದ್ರೆ ಈ ರೀತಿಯಾಗಿ ಮಾಡ್ಕೋಬೇಕು. ನಾನು ಈ ಒಂದೊಂದಾಗಿ ತುಂಬ್ತಾಯಿದ್ದೀನಿ. ನೋಡಿ, ಇವನ್ನ ಒಂದೊಂದಾಗಿ ತುಂಬ್ಕೊಂಡು ಇಟ್ಕೊಳ್ರಿ. ಇದನ್ನು ತುಂಬಿದ್ರೊಳಗೆ ತುಂಬಾದ್ಮೇಲೆ ಮತ್ತೆ ಸ್ವಲ್ಪ ಇದಕ್ಕೆ ಇನ್ನೊಂದು ಮಸಾಲೆ ಬೇಕಾಗ್ತೈತಿ. ಅದಕ್ಕೆ ಅದನ್ನು ಒಂದು ಸ್ವಲ್ಪ ಮಸಾಲೆ ರುಬ್ಕೊಂಡ್ಬಿಡ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆನ ಒಂದೊಂದಾಗಿ ತುಂಬ್ಕೊಂಬಿಡ್ರಿ. ತುಂಬಿ ಉಳಿದಿರೋ ಮಸಾಲೆನ ಅದ್ರ ಮೇಲೆ ಹಾಕಿ ಇಟ್ಕೋಬೇಕು. ಹಂಗೆ ಏನಪ್ಪ ಅಂತಂದ್ರೆ ಮನೇಲಿ ಒಬ್ಬಾಕಿ ಇರ್ತೀನಲ್ಲ, ಒಬ್ಬಾಕಿ ಇರುವಾಗ ಈ ಥರ ಅಡುಗೆಗಳನ್ನ ಮಾಡುವಾಗ ಒಬ್ಬಳೇ ಅನ್ನಿಸ್ಬಾರ್ದು ಅಂತೇಳಿ ಏನಾದರೂ ಸ್ವಲ್ಪ ಹಾಡುಗಳನ್ನ ಹಾಡ್ಕೋತ ಮಾಡ್ತಾಯಿರ್ತೀನಿ. ನಾನು ಸ್ವಲ್ಪ ಕಾಲೇಜಲ್ಲಿ ಹೋಗುವಾಗ ಒಂದು ಯಾವುದಪ್ಪ ಅಂತಂದ್ರೆ ಪ್ರಾರ್ಥನೆ ಗೀತೆಯನ್ನು ಕೇಳಿದ್ದೆ. ಇದನ್ನು ಸ್ವಲ್ಪ ಹಂಗೆ ನಿನ್ನೆ ದಿನ ನನ್ನ ಸ್ಕೂಲಲ್ಲಿ ನನ್ನ ಮಕ್ಕಳಿಗೂ ಕೂಡ ಕಲಿಸಿದ್ದೆ ಇದನ್ನು. ಹಾಗೆ ಸ್ವಲ್ಪ ಈ ಬದ್ನೆಕಾಯಿ ತುಂಬೋದ್ರೊಳಗೆ ಒಂದು ಪಲ್ವಿಯನ್ನು ಹಾಡಿಬಿಡ್ತೀನಿ. ಅನ್ನದಾನೇಶ್ವರನೇ ಬಾ ಬೇಗನೆ ಕೇಳೋ ಈ ಪ್ರಾರ್ಥನೆ. ಅನ್ನದಾನೇಶ್ವರನೇ ಬಾ ಬೇಗನೆ ಕೇಳೋ ಈ ಪ್ರಾರ್ಥನೆ, ಕೇಳೋ ಈ ಪ್ರಾರ್ಥನೆ. ಈ ಒಂದು ಪ್ರಾರ್ಥನೆ ಗೀತೆಯನ್ನು ನಾನು ಶಾಲೆ ಮಕ್ಕಳು ಹಾಡಿರ್ತಾವೆ, ಅದನ್ನು ಕೂಡ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕಲಿಸಿ. ಶಾಲೆಯಲ್ಲಿ ಏನಾದರೂ ಕಾರ್ಯಕ್ರಮಗಳು ಇದ್ದರೆ ಅವರಿಗೆ ಕಲಿಸ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತೈತಿ ಪ್ರಾರ್ಥನೆ ಗೀತೆಯನ್ನು ಹಾಡೋದಕ್ಕೆ. ನೋಡಿ, ಮನೆ ಹಿತ್ತಲದಲ್ಲೇ ಸ್ವಲ್ಪ ಇಲ್ಲಿ ಇದು ಬೆಳೆದಿದೆ. ಏನಪ್ಪ ಅಂತಂದ್ರೆ ಪಾಲಕ್ ಸೊಪ್ಪು. ಈ ಪಾಲಕನ್ನು ಕಿತ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ, ಪಾಲಕ್ಕು, ಆಮೇಲೆ ಕಾಳು ಮೆಣಸು, ಲವಂಗ ಇವನ್ನೆಲ್ಲನೂ ಅದಕ್ಕೆ ಮಿಕ್ಸಿ ಹಾಕ್ಕೊಂಡು ಈ ಒಂದು ಪಲ್ಯಕ್ಕೆ ಹಾಕಿದರೆ ಇನ್ನೂ ರುಚಿಕಟ್ಟಾಗಿರ್ತೈತಿ ಎಣ್ಣೆಗಾಯಿ ಬದ್ನೆಕಾಯಿ ಪಲ್ಯ. ಅದಕ್ಕೋಸ್ಕರ ಇವನ್ನ ಕಿತ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನಮ್ಮ ಹಿತ್ತಲದಲ್ಲೇ ಇದ್ರ ಗಿಡನೂ ಇದಾವೆ. ಇದೇನಂದ್ರೆ ಕರಿಬೇವಿನ ಗಿಡ. ಕರಿಬೇವಿನ ಸೊಪ್ಪನ್ನು ಕೂಡ ಫ್ರೆಶ್ ಆಗಿ ಕಿತ್ಕೋಬೋದು. ಅವನಿಷ್ಟು ಸೇರಿಸಿ ಮಿಕ್ಸಿ ಮಾಡಿಕೊಂಡು ನಾವು ಕುದೀತಾ ಇರೋ ಪಲ್ಯಕ್ಕೆ ಹಾಕಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ನೋಡಿ, ಇಲ್ಲಿ ಕರಿಬೇವಿನ ಗಿಡಗಳು ಒಂದು 3-4 ಗಿಡಗಳನ್ನ ಹಚ್ಚಿದ್ದೀನಿ. 3-4 ಗಿಡಗಳು ಕೂಡ ಚೆನ್ನಾಗಿ ಬಂದವು. ನೀವು ಕೂಡ ಮನೆಯಲ್ಲಿ ಕರಿಬೇವು ಗಿಡಗಳನ್ನ ಹಚ್ಕೊಳ್ರಿ. ಈಸಿಯಾಗಿ ಫ್ರೆಶ್ ಆಗಿ ಸಿಗ್ತೈತೆ ನಿಮಗೂ. ಇದನ್ನು ಇವಾಗ ನಾನು ಮಿಕ್ಸಿ ಹಾಕ್ಕೊಂಡ್ಬಿಡ್ತೀನಿ. ಮಿಕ್ಸಿ ಹಾಕ್ಕೊಂಡು ಬದ್ನೆಕಾಯಿ ಪಲ್ಯಕ್ಕೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ನೋಡಿ, ಇದು ಹಸಿ ಕೊಬ್ಬರಿ ಇರಲಿಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಆದರೂ ನಡೆಯುತ್ತೆ, ಹಸಿ ಕೊಬ್ಬರಿ ಆದರೂ ನಡೆಯುತ್ತೆ. ಈ ಹಸಿ ಕೊಬ್ಬರಿ, ಆಮೇಲೆ ಎಲ್ಲ ಒಣ ಕೊಬ್ಬರಿ, ಪಾಲಕ್ ಸೊಪ್ಪು, ಅದರ ಜೊತೆಗೆ ಒಂದಿಷ್ಟು ಇದನ್ನು ಕರಿಬೇವು ಹಾಕಿ ಮಿಕ್ಸಿ ಹಾಕ್ಕೊಂಬಂದ್ಬಿಡೋಣ. ಮಿಕ್ಸಿ ಹಾಕ್ಕೊಂಡು ಇವಾಗ ನೋಡಿ ಮಿಕ್ಸಿ ಹಾಕಾಯಿತು.
ಈ ರೀತಿ ತರಿಯಾಗಿ ರುಬ್ಕೋರಿ. ಅಂದರೆ ಸ್ವಲ್ಪ ಸ್ವಲ್ಪ ಹಿಂಗೆ ಪೂರ್ತಿ ಸಣ್ಣಗನೇ ಇರಬಾರ್ದು. ಆ ರೀತಿ ರುಬ್ಕೊಂಡು ಈಗ ಒಗ್ಗರಣೆ ಹಾಕಿಬಿಡೋಣ. ನಮಗೆ ರುಚಿ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದರೂ ಪರವಾಗಿಲ್ಲ, ಯಾಕಂದ್ರೆ ಕೊಬ್ಬರಿ ಹಾಕಿರ್ತೀವಲ್ಲ, ಎಣ್ಣೆನ ಭಾಳ ಹಿಡಿಯೋಂಗಿಲ್ಲ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ, ಆರೋಗ್ಯಕ್ಕೂ ಒಳ್ಳೆಯದು. ಎಣ್ಣೆ ಜಾಸ್ತಿ ತಿನ್ನೋದ್ರಿಂದ ಹೆಲ್ತ್ ಇಶ್ಯೂಸ್ಗಳು ಬರ್ತಿರ್ತಾವೆ. ಅದಕ್ಕೋಸ್ಕರ ಎಣ್ಣೆನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಅಡುಗೆ ಮಾಡಿಕೊಡ್ರಿ. ಇವಾಗ ನಾನು ಅದಕ್ಕೆ ಫಸ್ಟ್ಗೆ ನಾನು ಬದ್ನೆಕಾಯನ್ನು ಹಾಕ್ತಾಯಿದ್ದೀನಿ. ಬದ್ನೆಕಾಯಿ ಆಮೇಲೆ ಕರಿಬೇವು ಇವನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಾಗುವಂಗೆ, ಅಂದ್ರೆ ಕಂದು ಬಣ್ಣ ಬರೋ ಹಂಗೆ ಸ್ವಲ್ಪ ಅವನ್ನ ಎಣ್ಣೆ ಒಳಗೆ ಹೊಳ್ಳಾಡಿಸ್ಬೇಕು. ಇವಾಗ ಕರಿಬೇವು ನೋಡಿರಿ, ನಮ್ಗೆ ಎಷ್ಟು ಕರಿಬೇವನ್ನು ಹಾಕಿದರೂ ಚಲೋನೇ ಇರ್ತೈತಿ. ಆರೋಗ್ಯಕ್ಕೂ ಕೂಡ ಕರಿಬೇವಿನ ಎಲೆ ಕೂಡ ತುಂಬ ಒಳ್ಳೆಯದು. ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ಳಿ. ಆಮೇಲೆ ಉಳ್ಳಾಗಡ್ಡಿನ ಹಾಕ್ಕೊಂಡು ಎಣ್ಣೆ ಒಳಗೆ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಕೊಂಡು, ಲೋ ಫ್ಲೇಮ್ ಏನು ಬೇಕಾಗಿಲ್ಲ, ಉರಿಯನ್ನು ಜಾಸ್ತಿ ಇಟ್ಕೊಳ್ಳಿ. ಗ್ಯಾಸನ್ನು ಇಟ್ಕೊಂಡು ಅದನ್ನು ಜೋರಾಗಿ ಈ ರೀತಿಯಾಗಿ ಫ್ರೈ ಮಾಡಿಕೊಡ್ರಿ. ಉಳ್ಳಾಗಡ್ಡಿಗಳನ್ನ ಫ್ರೈ ಮಾಡಿಕೊಂಡು ಇದಾದಮೇಲೆ ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇವು ಬದ್ನೆಕಾಯಿ ಇರ್ತಾವಲ್ಲ ಅವನ್ನ ಸ್ವಲ್ಪ ನೀರು ರೀತಿ ನೋಡಿ ಕೆಂಪು ಬಂತಲ್ಲ, ಸ್ವಲ್ಪ ಸ್ವಲ್ಪ ಕೆಂಪು ಬಂದಿದ್ದಾವೆ. ಇವಾಗ ಬದ್ನೆಕಾಯಿ ತುಂಬಿಟ್ಟಿದ್ದೀವಲ್ಲ, ಇವನ್ನ ಸ್ವಲ್ಪ ನೀರನ್ನು ಕಲಿಸಿ ಹಗರ್ಕ ತುಂಬ್ಕೊನಿ. ಅದ್ರೊಳಗೆ ನೀರನ್ನು ಕಲಿಸಿ ಅವಕ್ಕೆ ಹಾಕಬೇಕು. ಇದನ್ನು ಒಗ್ಗರಣೆ ಹಾಕಿದ್ದು ನೋಡಿ. ಇವಾಗ ಒಗ್ಗರಣೆ ಹಾಕಾದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಈ ಬದ್ನೆಕಾಯಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು. ಒಲೆ ಮೇಲೇ ಉರಿ ಸ್ವಲ್ಪ ಜಾಸ್ತಿನೇ ಇರಲಿ, ಅಂದರೆ ಇದು ಕೊಬ್ಬರಿದನ್ನು ಹಾಕಿರ್ತೀವಲ್ಲ, ಎಣ್ಣೆ ಬಿಡ್ಬೇಕಂತಂದ್ರೆ ಉರಿ ಇದ್ದರೆ ಎಣ್ಣೆ ಬಿಡ್ತೈತಿ. ಅದಕ್ಕೋಸ್ಕರ ಜಾಸ್ತಿ ಫ್ಲೇಮನ್ನು ಇಟ್ಕೊಂಡು ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಇವಾಗ ಆಲ್ರೆಡಿ ಕೊಬ್ಬರಿನ ಹಾಕೊಂಡ್ಬಿಡ್ಬೇಕು. ಎಸ್ ನೋಡಿ, ಪಲ್ಯ ಆಯಿತು. ಬದ್ನೆಕಾಯಿ ಪಲ್ಯ, ಎಣ್ಗಾಯಿ, ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನೆಕಾಯಿ ಎಣ್ಗಾಯಿ ಪಲ್ಯ ಅಥವಾ ಮುಳ್ಗಾಯಿ ಪಲ್ಯ ಅಂತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇನ್ನೂ ಯಾರ್ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹೀಗೆ ನಿಮ್ಮ ಎಲ್ಲರ ಸಪೋರ್ಟ್ ನನ್ನ ಜೊತೆಗೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ವೆಲ್ಕಮ್ ಬ್ಯಾಕ್ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.